ಪೌರಾಣಿಕ ಮತ್ತು ಐತಿಹಾಸಿಕ ಪ್ರಸಿದ್ಧವಾದ ರಾಯಚೂರು ನಗರದ ಹರಿಜನವಾಡದಲ್ಲಿ ಕಂಚು ಮಾರಮ್ಮ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಕ್ರಿಕೆಟ್ ಪಂದ್ಯಾವಳಿಗಳು ಆರಂಭಗೊಂಡವು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ಎ ಉರ್ಕುಂದಪ್ಪ ಆಗಮಿಸಿದ್ದರು. ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ಪ್ರತಿಯೊಬ್ಬರೂ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು. ದೇಹ ಚಟುವಟಿಕೆಯಿಂದ ಇರಬೇಕೆಂದರೆ ವ್ಯಾಯಾಮ, ಯೋಗ, ಧ್ಯಾನದಲ್ಲಿ ತೊಡಗಿಸಿಕೊಳ್ಳಬೇಕು ಎಂದರು. ಕ್ರೀಡೆಗಳು ಉತ್ತಮ ಆರೋಗ್ಯಕ್ಕೆ ಸಹಕಾರಿ. ವೇದ ಕ್ರೀಡೆಗಳಲ್ಲಿ ಭಾಗವಹಿಸುವುದರಿಂದ ರಕ್ತದ ಒತ್ತಡ, ಮಧುಮೇಹ, ಹೃದಯ ರೋಗ ಕಾಯಿಲೆಗಳು ಬರುವುದಿಲ್ಲವೆಂದು ತಿಳಿಸಿದರು. ಕ್ರಿಕೆಟ್ ಪಂದ್ಯಾವಳಿ ನಡೆಯಲಿದ್ದು ಅದರಲ್ಲಿ ಪ್ರತಿಯೊಬ್ಬರು ಭಾಗವಹಿಸಲು ಕೋರಿದರು. ಹರಿಜನವಾಡದ ವಾರ್ಡ್ ನಂಬರ್ 19, 20 ಮತ್ತು 21 ಯುವಕರು ಭಾಗವಹಿಸಿರುತ್ತಾರೆ. ಸುಮಾರು ವರ್ಷಗಳಿಂದ ಜಾತ್ರಾ ಮಹೋತ್ಸವ ಅಂಗವಾಗಿ ಕ್ರೀಡೆಗಳು ನಡೆಯುತ್ತಿವೆ ಎಂದರು. ನಂದಕುಮಾರ್ ಮಾಡ್ಗಿರಿ ಇವರ ನೇತೃತ್ವದಲ್ಲಿ ಕ್ರಿಕೆಟ್ ಪಂದ್ಯಾವಳಿಗಳು ನಡೆಯುತ್ತಿವೆ. ಆಟದಲ್ಲಿ ಸೋಲು ಗೆಲುವು ಮುಖ್ಯವಲ್ಲ, ಸ್ಫೂರ್ತಿಯಿಂದ ಆಟವಾಡಲು ಉರ್ಕುಂದಪ್ಪ ಸಲಹೆ ನೀಡಿದರು. ಕ್ರಿಕೆಟ್ ಕ್ರೀಡಾಪಟುಗಳಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಹುಲಿಗಪ್ಪ ಮಾಡ್ಗಿರಿ, ಜಿಲ್ಲಾ ಸಂಘಟನೆ ಕಾರ್ಯದರ್ಶಿ ಇತರರು ಉಪಸ್ಥಿತರಿದ್ದರು. ಕರ್ನಾಟಕ ರಾಯಚೂರಲ್ಲಿ ನಮ್ಮ ಬಡಾವಣೆಯ 19, 20, 21 ವಾರ್ಡಿರ್ತಕ್ಕಂಥ ನಮ್ಮ ಯುವಕರು, ವಿದ್ಯಾರ್ಥಿಯರು ಇದೊಂದು ಕ್ರಿಕೆಟಿನ ಟೀಮು ಸುಮಾರು 7-8 ವರ್ಷದಿಂದ ಸತತವಾಗಿ ಇವರು ಸ್ಪರ್ಧೆಯನ್ನು ಆಡ್ತಾ ಇದ್ದಾರೆ. ಇವರಿಗೆ ಮುಂದಿನ ಸಾಧ್ಯ ಮಾಡದಂತೆ ಕೂಡ ಯಾವುದೂ ಸಾಧ್ಯ ಇಲ್ಲ. ಯಾವುದೂ ನಾವು ಮಾಡ್ಬೋದು ಅಂದರೆ ಒಂದು ಯಾವುದೇ ಕ್ರಿಕೆಟ್ ಇರ್ಬೋದು, ಇನ್ನು ನಿಮ್ಮ ವಿದ್ಯಾಭ್ಯಾಸ ಆಗಿರ್ಬೋದು, ಹಲವಾರು ಸ್ಪರ್ಧೆಗಳನ್ನು ಯಾವುದನ್ನು ನೀವು ಮಾಡಬಹುದು. ಯಾಕಂದ್ರೆ ಮನುಷ್ಯ ಸಾಧನೆ ಅನ್ನತಕ್ಕಂಥ ಯಾವುದೇ ಇಲ್ಲ. ಸಾಧ್ಯ ಒಂದು ನಾವು ಕ್ರೀಡಾ ಸಂಕಲ್ಪದಿಂದ ನಾವು ಯಾವುದೇ ಒಂದು ಅಂದ್ಕೊಂಡ್ರೆ ಇವರು ಮಾಡೋದು ಯಾವುದೇ ಇದುವರೆಗೂ ಫೇಲ್ ಆಗಿಲ್ಲ. ನೀವು ಯುವಕರು ದೇಶನ ಆಡತಕ್ಕಂಥ ಯುವಕರಂದ್ರೆ ನಮ್ಮ ಕೈಯಲ್ಲಿ ಪ್ರತಿಯೊಂದು ಇವತ್ತು ಇರ್ತದೆ. ದೇಶದಲ್ಲಿ ಯಾವುದೇ ಇದೊಂದು ಒಂದು ಸ್ಫೂರ್ತಿಯಾಗಿ ಒಂದು ರಾಜ್ಯ ಮಟ್ಟದಲ್ಲಿ ಮತ್ತು ನ್ಯಾಷನಲ್ ಮಟ್ಟದಲ್ಲಿ ಹೋಗ್ಬೇಕನ್ನತಕ್ಕಂಥ ನಮ್ಮ ಅನಿಸಿಕೆ. ನಮ್ಮ ಈ ಸಂದರ್ಭದಲ್ಲಿ ನಮ್ಮ ಹುಲಿಗಪ್ಪ